ಬಡವರ ಭೂಮಿಗೆ ಅರಣ್ಯ ಕಂಟಕ. ಬಡವರ ಹೊಟ್ಟೆ ಮೇಲೆ ಹೊಡೆದ ಅರಣ್ಯ ಇಲಾಖೆ. ರೆಸಾರ್ಟ್ಗಳು ಕಾಣಲ್ವಾ, ಬಡವರ ಭೂಮಿ ಮಾತ್ರ ಕಾಣುತ್ತಾ? ದೊಡ್ಡ ದೊಡ್ಡ ರೆಸಾರ್ಟ್ಗಳು ಕಾಣದ ಕಣ್ಣಿಗೆ ಈಶಾ ಫೌಂಡೇಶನ್ನ ಸಾವಿರಾರು ಎಕರೆ ಕಾಣದ ಕಣ್ಣಿಗೆ ಬಡ ದಲಿತ ರೈತ ಉಳಿಮೆ ಮಾಡುವ 1 ಎಕರೆ ಭೂಮಿ ಮಾತ್ರ ಕಾಣಿಸುತ್ತಾ? ಹೌದು, ಇಂಥದ್ದೊಂದು ತೀಕ್ಷ್ಣ ಪ್ರಶ್ನೆಯನ್ನಿಟ್ಟುಕೊಂಡು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಬಡವರ ಹೊಟ್ಟೆ ಮೇಲೆ ಹೊಡೆಯಬೇಡಿ, ತಾಕತ್ತಿದ್ದರೆ ಮೊದಲು ಭೂದಂಧೆಕೋರರನ್ನ ಖಾಲಿ ಮಾಡಿಸಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗುಡಿಬಂಡೆಯ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿರುವ ನೂರಾರು ದಸಂಸ ಕಾರ್ಯಕರ್ತರು ಕೈಯಲ್ಲಿ ನೀಲಿ ಬಾವುಟಗಳು, ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗುತ್ತಿರುವ ದಲಿತ ಮುಖಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ಇಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿನೂತನ ಪ್ರತಿಭಟನೆ ನಡೆಯಿತು. ಕೇವಲ ಘೋಷಣೆಗಳನ್ನ ಕೂಗುವುದಷ್ಟೇ ಅಲ್ಲ, ಭೂಮಿ ಮತ್ತು ಬದುಕಿನ ಹಕ್ಕಿಗಾಗಿ ಕ್ರಾಂತಿ ಗೀತೆಗಳನ್ನ ಹಾಡುವ ಮೂಲಕ ಅರಣ್ಯ ಇಲಾಖೆಯ ದೌರ್ಜನ್ಯದ ವಿರುದ್ಧ ದಸಂಸ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ವಿಷಯ ಏನಪ್ಪಾ ಅಂದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಟಕ, ದೇರನಹಳ್ಳಿ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬಡ ದಲಿತರಿಗೆ 1972-73ರಲ್ಲಿ ಸರ್ಕಾರ ಸಾಗುವಳಿ ಚೀಟಿ ನೀಡಿತ್ತು. ಅಂದಿನಿಂದ 50 ವರ್ಷಗಳಿಂದ ರೈತರು ಅದೇ ಭೂಮಿಯನ್ನ ನಂಬಿ ಬದುಕುತ್ತಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಇದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಡ ರೈತರನ್ನ ಒಕ್ಕಲೆಬ್ಬಿಸಲು ಸ್ಕೆಚ್ ಹಾಕಿದ್ದಾರೆ. ಜಮೀನಿಗೆ ಹೋದರೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋದು ರೈತರ ಆರೋಪ. ಕೋಟಿ ಕೋಟಿ ಖರ್ಚು ಮಾಡಿ ರೆಸಾರ್ಟ್ ಕಟ್ಟಿರೋರು ಇವರ ಕಣ್ಣಿಗೆ ಕಾಣಲ್ಲ. ಈಶಾ ಫೌಂಡೇಶನ್ ಅವರು ಬೆಟ್ಟ ಗುಡ್ಡ ಆಕ್ರಮಿಸಿಕೊಂಡು ಸಾವಿರಾರು ಎಕರೆಯಲ್ಲಿ ಬಿಲ್ಡಿಂಗ್ ಕಟ್ಟುತ್ತಿದ್ದಾರೆ. ಅಲ್ಲಿಗೆ ಹೋಗೋಕೆ ಇವರಿಗೆ ತಾಕತ್ತಿಲ್ವಾ? ಕೇವಲ ಅರ್ಧ ಎಕರೆ 1 ಎಕರೆ ಇಟ್ಕೊಂಡು ಹೊಟ್ಟೆಪಾಡು ನಡೆಸ್ತಿರೋ ಬಡವರ ಹತ್ರ ಬರ್ತಾರೆ. ತಾಕತ್ತಿದ್ದರೆ ಮೊದಲು ಆ ದಂಧೆಕೋರರನ್ನ ಖಾಲಿ ಮಾಡಿಸಿ, ಆಮೇಲೆ ನಾವೇ ಜಾಗ ಬಿಡ್ತೀವಿ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ವಲಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರು. ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕುಳಿತು ಈ ಭೂ ವಿವಾದವನ್ನ ತಕ್ಷಣ ಬಗೆಹರಿಸಬೇಕು, ಇಲ್ಲದಿದ್ದರೆ ಚಳುವಳಿಯನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿ ದಸಂಸ ಎಚ್ಚರಿಕೆ ನೀಡಿದೆ. ಶಾಖೆಯಿಂದ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ಕರೆ ಕೊಟ್ಟಿದ್ರ ಮೇಲೆಗೆ ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ತಾಲೂಕಲ್ಲಿ ಕೂಡ ನಿಜವಾಗ್ಲೂ ಕೂಡ ಚದಮನಹಳ್ಳಿ ಸರ್ವೆ ನಂಬರು ಅದು 91ರಿಂದ ಕೂಡ ನಾನು ಕೂಡ ಅದನ್ನು ಒಂದು ಅರ್ಜಿಯನ್ನು ಬರೆದಿದ್ದೀನಿ, ಪ್ರಶ್ನೆಯನ್ನು ಮಾಡಿದ್ದೀನಿ. ರತ್ನಮ್ಮ ಅಂತೇಳಿ ಒಬ್ಬ ಅಮ್ಮ ನಮ್ಮ ಸಂಘಟನೆಯಲ್ಲಿ ಕೂಡ ಇದ್ದರು. ಆ ಎಮ್ಮನಿಗೂ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಬಹಳನೇ ಒಂದು ರೀತಿಯ ಜಗಳ ಆಗ್ತಾ ಇತ್ತು. ಗಣೇಶ್ ಅಂತಿದ್ರು, ಫಾರೆಸ್ಟ್ ಆಫೀಸರ್ ಹಾಗೆ ಗಣೇಶ್ ಅಂತಿದ್ರು. ಈಗ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ, ಅರಣ್ಯ ಇಲಾಖೆಯವರು ಎಲ್ಲಾದರೂ ಬರ್ತಾರೆ ಅಂತಂದರೆ ಇವರು ನಮ್ಮ ಬಡವರ ಭೂಮಿಯನ್ನು ಕಿತ್ಕೊಳ್ತಾರೆ, ಅರಣ್ಯ ಹೆಸರು ಹೇಳಿ ನಮ್ಮ ಭೂಮಿಯಿಂದ ಹೊರದೂಡ್ತಾರೆ ಅಂತೇಳಿ ಹಳ್ಳಿಯ ಜನ ಕೆಲವ್ರನ್ನ ಅರಣ್ಯ ಇಲಾಖೆಯವರು ಬಂದರೆ ಅವರನ್ನು ಅಲ್ಲಿ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಅರಿವನ್ನು ಕೊಟ್ಟಿದ್ದೀವಿ, ನಮಗೆ ಅರಣ್ಯನೂ ಮುಖ್ಯ, ಅರಣ್ಯನೂ ಬೆಳೆಸಬೇಕು, ಅರಣ್ಯ ಇರಲಿ. ಈಗ ಬೇರೆ ಬೇರೆ ಜಮೀನುಗಳಿದೆ, ದಂಡಿಯಾಗಿ ಫಾರೆಸ್ಟ್ ಇದೆ, ಕಾಡಿದೆ, ಗುಡ್ಡಗಾಡು ಪ್ರದೇಶಗಳಿದೆ, ಅಲ್ಲಿ ಗಿಡ ಇರಲಿ, ನೈಸರ್ಗಿಕ ಸಂಪತ್ತಾಗಲಿ ನಮಗೆ ಕೂಡ ಬೇಕು. ಹಸಿರೇ ಉಸಿರು ಅಂತ ಹೇಳ್ತೀವಿ ನಾವು ಕೂಡ. ಇವತ್ತು ಸಾಲು ಮರದ ತಿಮ್ಮಕ್ಕನನ್ನು ಪರಿಚಯ ಮಾಡಿಕೊಟ್ಟಿದ್ದು ಈ ರಾಜ್ಯಕ್ಕೆ ಇಡೀ ಒಂದು ಸಾಂಸ್ಕೃತಿಕವಾಗಿ ದಲಿತ ಸಂಘರ್ಷ ಸಮಿತಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.